ಈ ದಿನ ನಮ್ಮ ರಾಮನಗರ ವಿಭಾಗದ ಮತ್ತು ರಾಮನಗರದ ಜಿಲ್ಲೆ ಅಂತಂಥ ಆನೆ ಹಾವಳಿ ಬಗ್ಗೆ ಭಾಳಷ್ಟು ದಿವಸದಿಂದನೂ ನಮಗೆ ರೈತ ಮುಖಂಡರು ಮಾತಾಡ್ತಾಯಿದ್ರು. ಬಟ್ ಇವತ್ತಿನ ಆನೆ ದಾಳಿಗಳು ಮತ್ತು ಅವರ ಒಂದು ಬೆಳೆ ನಷ್ಟಗಳು, ಪ್ರಾಪರ್ಟಿ ಡ್ಯಾಮೇಜಸ್ ಬಗ್ಗೆ ಸ್ವಲ್ಪ ಅವರಿಗೆ ಮನಸ್ಸಿನಲ್ಲಿ ನೋವಾಗಿ ತೊಂದರೆಗಳನ್ನು ಉಂಟಾಗಿರೋದ್ರಿಂದ ಇವತ್ತಿನ ದಿವಸ ಒಂದು ಲಾಸ್ಟು ಒಂದು 6 months ಬ್ಯಾಕ್ ಒಂದು ಪೂರ್ವ ಸಭೆ ಮಾಡಿದ್ರು. ಅದು ಕೆಲವುಗಳು ಕಾರ್ಯಗತ ಆಗಿಲ್ಲ ಅಂತೇಳಿ ಏನಾಗಿದೆ ಅನ್ನೋದ್ರ ಬಗ್ಗೆ ಒಂದು ಚರ್ಚೆ ಮಾಡಬೇಕು ಅಂತ ಒಂದು ಮೆಮೊರಾಂಡಮ್ ಕೊಟ್ಟು ಮೀಟಿಂಗ್ ಮಾಡೋಕ್ಕೆ ಇದು ಮಾಡಿದರು. ಅದ್ರ ಜೊತೆಗೆ PCCF ಸಾಹೇಬ್ರನ್ನ ಕೂಡ ಬರಬೇಕು ಅನ್ನೋದೊಂದು ಬೇಡಿಕೆ ಮಾಡಿದರು. ನಾನು ಮಂಗಳವಾರ ಮನವಿ ತೆಗೆದುಕೊಂಡಾದ್ಮೇಲೆ ಮಂಗಳವಾರ ನನ್ನ ಹೈಯರ್ ಆಫೀಸರ್ಸ್ ಮಾತಾಡಿದಾಗ ಅವರು PCCF ಸಾಹೇಬರು ವೈಲ್ಡ್ ಲೈಫ್ ಮತ್ತು ಇವರೆಲ್ಲ ಬೆಳಗಾವಿ ಸೆಷನಲ್ಲಿ ಇರೋದ್ರಿಂದ ಅವ್ರು ಅಟೆಂಡ್ ಮಾಡೋಕ್ಕಾಗಿರಲಿಲ್ಲ. ಕೊನೆಗೆ ನಮ್ಮ CF ಸಾಹೇಬರು ಬಂದು ಮಾತಾಡ್ತೀನಿ ಅಂತ ಹೇಳಿದಾಗ ರೈತರ ಲಾಸ್ಟ್ ಟೈಮ್ ಕೂಡ ಅವರೇ ಬಂದು ರೈತರ ಬಗ್ಗೆ ಸಮಸ್ಯೆಗಳನ್ನ ಆಲಿಸಿದ್ರು. ಲಾಸ್ಟ್ ಟೈಮ್ಗಳಲ್ಲಿ ಕಾವೇರಿ ವನ್ಯಧಾಮದ ಬ್ಯಾರಿಕೇಡು ಕಂಪ್ಲೀಟ್ ಆಗಬೇಕು ಮತ್ತು ಆನೆಗಳನ್ನ 3 ತಿಂಗಳಲ್ಲಿ ಓಡಿಸ್ಬೇಕು ಮತ್ತು ಪರಿಹಾರಗಳನ್ನು ಪರಿಷ್ಕರಣೆ ಮಾಡಬೇಕು ಅಂತ ಬಗ್ಗೆ ಹೇಳಿದರು. ಸೊ ಅದರ ನಿಟ್ಟಿನಲ್ಲಿ ಈಗ ಕಾವೇರಿ ವೈಲ್ಡ್ ಲೈಫಲ್ಲಿ ಆಲ್ಮೋಸ್ಟ್ ಎಲ್ಲ ಬ್ಯಾರಿಕೇಡ್ ಕ್ರಮ ಆಗಿದ್ದಾವೆ. ಆಮೇಲೆ ನಮ್ಮ ವಿಭಾಗದಿಂದ ಆನೆ ಓಡಿಸ್ಬೇಕಾದಾಗ ಸುಮಾರು ಅಷ್ಟು ಆನೆಗಳು 9 ಆನೆಗಳು ಓಡಿಸಿದ್ದೀವಿ. ಈಗ 2 ಕಡೆ ಇರುವಂಥ 8 ಆನೆಗಳು ತೆಂಗಿನಕಲ್ಲು ಮತ್ತು ಹಂದಿಗುಂದಿಲೆ ಆನೆಗಳು ಭಾಳಷ್ಟು ಪರಿಶ್ರಮ ಪಟ್ಟರು ಓಡ್ತಾ ಇಲ್ಲ. ಅದರಲ್ಲಿ ಏನಾಗಿದೆ ಅಂದರೆ ಹಿಂದೆ ಹಿಡಿದಿದ್ದಂಥ ಒಂದು ಚನ್ನಪಣ್ಣ ಟಸ್ಕರ್ ಅನ್ನೋದು ಒಂದು ಮಕನ ಅನ್ನೋದೊಂದು ಆನೆ, 2 ಮಾಡಿಕೊಂಡು ಸ್ವಲ್ಪ ಅದು ಆ ಕಡೆ ಹೋಗ್ದಿದ್ದಂಗೆ ಇದು ಮಾಡ್ತಾಯಿದೆ. ಅದರಿಂದ ನನ್ನ ಒಂದು ವೈಯಕ್ತಿಕ ಸಲಹೆ ಅಂದರೆ ಆ ಒಂದು ಏನು ರೋಗ ಆಗಿ ಓಡಾಡ್ತಾ ಇದು ಮಾಡ್ತಾರೆ. ಮತ್ತು ಅದ್ರ ಜೊತೆಗೆ 2-3ಗಳು ಆಲ್ಮೋಸ್ಟ್ ಹಳ್ಳಿಗಳಿಗೆ ನುಗ್ಗಿ ದಾಂಧಲೆ ಮಾಡ್ತಾ ಇದ್ದಾವೆ. ಅವು ಕೂಡ ಯಾವತ್ತಾದರೂ ಸ್ವಲ್ಪ ಪ್ರಾಣಾಪಾಯ ಮಾಡ್ಬೋದು ಅನ್ನೋದು ಐಡೆಂಟಿಫೈ ಮಾಡಿದ್ವಿ. ಆ 4 ಆನೆಗಳನ್ನ ಕ್ಯಾಂಪ್ಗಳಿಗೆ ಸ್ಥಳಾಂತರ ಮಾಡೋದು ಬೇಡ, ಇಲ್ಲ ಕ್ಯಾಂಪ್ಗಳಿಗೆ ಕಳಿಸ್ಬೇಕು ಅದರಲ್ಲಿ ಅಂತ ಒಂದು ಇದಿದೆ. ಆ ಟೈಮಲ್ಲಿ 4 ಆನೆಗಳೇನೋ ಹೋದರೆ ಇನ್ನು ಉಳಿದ ಆನೆಗಳನ್ನ ನಾವು ಟ್ರೈ ಮಾಡ್ತೀವಿ. ಮತ್ತು ಬ್ಯಾರಿಕೇಡ್ ಆಗಿರೋದ್ರಿಂದ ಅವೇನು ಹೋಗೋಕ್ಕಾಗಲಿಲ್ಲ ಅಂದರೆ ಹಿಡಿದು ಅವನ್ನ ಕಾವೇರಿಗೆ ಸ್ಥಳಾಂತರ ಮಾಡಬೇಕು ಅನ್ನೋದು ಒಂದು ಮಾಡಿದ್ದೀವಿ. ಇದರ ಮುಖಾಂತರವಾಗಿ ರೈತ ಮುಖಂಡರು ನಮ್ಮ ನಮ್ಮ ಚನ್ನಪಟ್ಟಣ MLA ಸಾಹೇಬರು ರೇಗೇಶ್ ಅವರನ್ನ ಭೇಟಿ ಮಾಡಿ ಮೊದಲು ಭಾಳಷ್ಟೊಂದು ಆನೆಗಳ ಗಲಾಟೆ ಇದೆ ಅಂತ ಹೇಳಿದಾಗ ಅವರು ನನಗೆ ಕಾಲ್ ಮಾಡಿ ಏನು ಸಮಸ್ಯೆಗಳಿದೆ ಅಂತೇಳಿ ನಮ್ಮ RFOಗಳಿಗೆ ಮಾತಾಡಿ ನನ್ನ ಜೊತೆಗೂ ಮಾತಾಡಿದರು. ಸೊ ನಾನು ಹೇಳಿದಾಗ ನಾನು ಸೆಷನ್ ಹೋಗ್ತಾ ಇದ್ದೀನಿ, ಸೆಷನ್ ಮುಗಿದ ಮೇಲೆ ಬಂದು 14ನೇ ತಾರೀಕು ಕುಲಂಕುಷವಾಗಿ ತಮ್ಮಲ್ಲಿ ಏನಾಗಬೇಕು, ಏನು ನಡೀತಾ ಇದೆ, ಸಮಸ್ಯೆಗಳಿದೆ ಅದು ಬರೋದು ಸಮೇತ ಮೂಲಭೂತವಾಗಿ ಆದಂಥ ಪರಿಹಾರಗಳನ್ನು ಕಂಡುಕೋಬೇಕು ಮತ್ತು ಫೀಲ್ಡ್ ವಿಸಿಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ರೈತ ಮುಖಾಂತರಕ್ಕೂ ಕೂಡ ನಾನು ಈ ಮುಖಾಂತರ ಹೇಳಿದ್ದೀನಿ. ಅವರು ಕೂಡ ಅವತ್ತೊಂದು ದಿವಸ ಚರ್ಚೆಯಲ್ಲಿ ಒಂದು ಸಮಸ್ಯೆ ಪರಿಹಾರ ಭಾಗವಹಿಸ್ತೀನಿ ಅಂತ ಹೇಳಿದ್ದಾರೆ. ಮತ್ತು ಇದೊಂದು ಸೆಷನಲ್ಲಿ ಕೂಡ ಮತ್ತು ಫಾರೆಸ್ಟ್ ಮಿನಿಸ್ಟ್ರಿ ಕೂಡ ಚರ್ಚೆ ಮಾಡ್ತಾರೆ. ಸೊ ಅವರನ್ನು ಒಂದು ಸಲಹೆ ತಗೊಂಡು ಮುಂದಿನ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಈ ಸಭೆಯಲ್ಲೆಲ್ಲ ತೀರ್ಮಾನ ಆಗಿದೆ. ಇದು ಇವತ್ತಿನ ಒಂದು ಸಭೆಯ ತೀರ್ಮಾನ ಆಗಿದೆ. ಸೊ ಎಲ್ಲರಿಗೂ ಒಂದನೇ ಥ್ಯಾಂಕ್ ಯು.